Hi everyone, good morning. In this video, I discuss topic on confusing words. Confusing words are cell, cell, serial, serial. So today we study about two words of confusing words, cell, cell, or serial, serial. So here, what means cell? What difference between cell, cell? So here this one is the CELL cell means like a battery a battery a battery it means ವಿದ್ಯುತ್ ಸಂಗ್ರಹ ಸಾಧನ ಅಂತ ಹೇಳ್ತೀವಿ ನಾವು. ವಿದ್ಯುತ್ ಸಂಗ್ರಹ ಸಾಧನ ಅಂತ ಹೇಳ್ತೀವಿ. ಸಾಧನ ಸಾಧನ ಅಂತ ಹೇಳ್ತೀವಿ. ಸೊ ಹಿಯರ್ ಏನು ಒಂದು ವಿದ್ಯುತ್ ಸಂಗ್ರಹವನ್ನು ಮಾಡಿಕೊಂಡಿರ್ತಕ್ಕಂಥ ಈಗಾಗಲೇ ನಿಮ್ಗೆ ಗೊತ್ತಿದೆ, ಹೌದಾ? ವಾಚ್ ಶೆಲ್ ಅಂತ ಹೇಳ್ತೀವಿ, ಹೌದಾ? ಬ್ಯಾಟ್ರಿ ಶೆಲ್ ಅಂತ ಹೇಳ್ತೀವಿ, ಹೌದಾ? ವಿದ್ಯುತ್ ಸಂಗ್ರಹವನ್ನು ಮಾಡಿಕೊಂಡು ಆ ಒಂದು ಏನು ವಿದ್ಯುತ್ ಒಂದು ಇದನ್ನು ಮಾಡ್ತಕ್ಕಂಥದಕ್ಕೆ ನಾವು ಏನು ಹೇಳ್ತೀವಿ? ಸೆಲ್ ಅಂತ ಹೇಳ್ತೀವಿ. ಈ ಸೆಲ್ ಅಂತಕ್ಕಂಥದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ನೋಡಿ, ಚೇಂಜ್ ದ ಸೆಲ್ ಆಫ್ ವಾಚ್ ಅಂತ ಹೇಳ್ತೀವಿ ನಾವು. ಸೆಲ್ ಆಫ್ ವಾಚ್, ಹೌದಾ? ಇದನ್ನ ನಾವು ಸೆಂಟೆನ್ಸಲ್ಲಿ ಬಳಸ್ಬೋದು, ಹೌದಾ? ಈ ಸೆಲ್ ಅಂತಕ್ಕಂಥದ್ದು ಏನಿದೆಯೋ ಇದು ಒಂದು ವಿದ್ಯುತ್ ಸಂಗ್ರಹಿತವಾಗಿರ್ತಕ್ಕಂಥ ಒಂದು ಬ್ಯಾಟ್ರಿ ಅಂತಕ್ಕಂಥದ್ದು ಸೆಲ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ತೀವಿ. ಚೇಂಜ್ ದ ಸೆಲ್ ಆಫ್ ವಾಚ್ ಅಂದಾಗ ಆ ಒಂದು ಗಡಿಯಾರದ ಒಂದು ಸೆಲ್ಲನ್ನು ಏನು ಬದಲು ಮಾಡಿ ಅಂದಾಗ, ಹೌದಾ? ಗಡಿಯಾರದ ಒಂದು ಸೆಲ್ಲನ್ನು ಬದಲು ಮಾಡಿ ಅಂತ ಅಂದಂಗಾಗುತ್ತೆ. ಸೊ ಹೀಗಾಗಿ ಈ ಬ್ಯಾಟ್ರಿ ಅಂತಕ್ಕಂಥದಕ್ಕೆ ಕೋಶ ಅಂತ ಹೇಳ್ತೀವಿ, ವಿದ್ಯುತ್ ಸಂಗ್ರಹ ಸಾಧನ ಅಂತ ಹೇಳ್ತೀವಿ. ಈ ಸೆಲ್ ಅಂತಕ್ಕಂಥದ್ದು ಈ ಅರ್ಥವಾಗಿದೆ. ಇದು ನೆಕ್ಸ್ಟು ಇದೇ ಸೆಲ್ಲಿಗೆ ಇನ್ನೊಂದು ಅರ್ಥವನ್ನು ನಾವು ಕಂಡುಕೊಂಡಾಗ ಏನಪ್ಪ ಅಂತಂದಾಗ ಇನ್ನೊಂದು ಅರ್ಥ ಸೆಲ್ ಅಂದಾಗ, ಹೌದಾ? ನೋಡಿ, ಸೆಲ್ ತಂದಾಗ ಇಟ್ ಮೀನ್ಸ್ ಅಂದರ್ ಮೀನಿಂಗ್ ಆಫ್ ಸೆಲ್ ಅಂದ್ರೆ ಈ ಸೆಲ್ಲದ ಇನ್ನೊಂದು ಅರ್ಥ ಏನು ಕೊಡ್ತೈತಪ್ಪ ಅಂತಂದಾಗ ಎ ಸ್ಮಾಲ್ ರೂಮ್ especially in a prison. ಇಲ್ಲಿ ಈ ಒಂದು ಅರ್ಥ ಏನು ಕೊಡ್ತದಪ್ಪ ಅಂತಂದಾಗ ಎ ಸ್ಮಾಲ್ ರೂಮ್ ಎಸ್ಪೆಷಲಿ ಇನ್ ಎ ಪ್ರಿಸನ್ ಅಂತಂದಾಗ ವಿಶೇಷವಾಗಿ ಜೈಲಿನಲ್ಲಿ ಒಂದು ಸಣ್ಣ ಕೊಠಡಿ ಅಂತ ಹೇಳ್ತೀವಿ ನಾವು, ಹೌದಾ? ವಿಶೇಷವಾಗಿ ಇರತಕ್ಕಂತಹ ಜೈಲಿನಲ್ಲಿಯ ಒಂದು ಕೊಠಡಿ, ಕೋಣೆ ಅಂತ ಹೇಳ್ತೀವಿ ನಾವು, ಹೌದಾ? ಅದಕ್ಕೆ ಸೆಲ್ ಅಂತಕ್ಕಂಥದನ್ನ ನಾವು ಬಳಕೆಯನ್ನು ಮಾಡ್ತೀವಿ, ಹೌದಾ? ಇದಕ್ಕೆ ಬಳಕೆಯನ್ನು ಮಾಡ್ತಕ್ಕಂಥದಕ್ಕೆ ಏನು ಬಳಕೆಯನ್ನು ಮಾಡ್ತೀವಿ? ಈ ಒಂದು ಸೆಲ್ ಅಂತಕ್ಕಂಥದನ್ನು ನಾವು ವಾಕ್ಯದಲ್ಲಿ ಹೇಗೆ ಬಳಸಬೇಕು, ಹೌದಾ? ಹೌ ಟು ಯೂಸ್ ಅ ಸೆಲ್ ಇನ್ ದ ಸೆಂಟೆನ್ಸ್, ಹೌದಾ? ಈ ವಾಕ್ಯದಲ್ಲಿ ಹೇಗೆ ನಾವು ಬಳಸ್ತೀವಿ ಅನ್ನೋದನ್ನು ಇವಾಗ ನೋಡೋಣ. ಇದಕ್ಕೆ ಉದಾಹರಣೆಯನ್ನು ತೆಗೆದುಕೊಂಡಾಗ ದ juvenile was put inside a cell. ನೋಡಿ, ಇಲ್ಲಿ ಸೆಲ್ ಅಂತಕ್ಕಂಥದ್ದನ್ನು ವಾಕ್ಯದಲ್ಲಿ ನಾವು ಬಳಕೆಯನ್ನು ಮಾಡಿದ್ದೀವಿ. ದ ಜುನೈಲ್ ವಾಸ್ ಪುಟ್ ಇನ್ಸೈಡ್ ಎ ಸೆಲ್ ಅಂತಕ್ಕಂಥದ್ದು ಇದೆ, ಹೌದಾ? ಇದು ಕನ್ನಡದಲ್ಲಿ ಅಂದ್ರೆ ಜುವೆನೈಲ್ ಮೀನ್ಸ್ ಇಲ್ಲಿ ಬಾಲಾಪರಾಧಿ ಅಂತ ಹೇಳ್ತೀವಿ ನಾವು. ಬಾಲಾಪರಾಧಿ, ಯು ಡೋಂಟ್ ಕನ್ಫ್ಯೂಷನ್. ಸೊ ಇಟ್ ಮೀನ್ಸ್ ಜುವೆನೈಲ್ ಮೀನ್ಸ್ ಬಾಲಾಪರಾಧಿ ಅಂತ ಹೇಳ್ತೀವಿ, ಹೌದಾ? ಈಗ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಅನ್ನು ಮಾಡೋಣ. ಈಗ ಬಾಲಾಪರಾಧಿಯನ್ನು ಕೊಠಡಿಯೊಳಗೆ ಇರಿಸಲಾಗಿದೆ. ಈ ಒಂದು ಸೆಂಟೆನ್ಸ್ ಏನು ಅರ್ಥಪ್ಪ ಅಂತಂದಾಗ ಬಾಲಾಪರಾಧಿಯನ್ನು ಕೊಠಡಿಯೊಳಗೆ ಇರಿಸಲಾಗಿದೆ ಅಂತಕ್ಕಂಥದ್ದನ್ನ ಅರ್ಥವನ್ನ ಕೊಡುತ್ತದೆ. ಈಗ
ನಾವು ಇನ್ನು SELL ಸೆಲ್ ಅನ್ನು ನಾವು ನೋಡೋಣ. ಈಗ ಈ ಸೆಲ್ ಮೀನ್ಸ್ ಏನು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ SELL ಸೆಲ್ ಮೀನಿಂಗ್. ಎಸ್, ಸೊ here means of the to give something away to someone for money. ಏನಿದೆ ಇದು? ಟು ಗಿವ್ ಸಮಥಿಂಗ್ ಅವೇ ಟು ಸಮ್ ಒನ್ ಫಾರ್ ಮನಿ ಅಂದಾಗ ಯಾರಿಗಾದರೂ ಹಣಕ್ಕಾಗಿ ಏನನ್ನಾದರೂ ನೀಡುತ್ತೇವೆ. ಆ ನೀಡ್ತಕ್ಕಂಥದ್ದು ಹಣಕ್ಕಾಗಿ ನಾವು ಮಾರಾಟವನ್ನು ಮಾಡ್ತಕ್ಕಂಥದಕ್ಕೆ ಸೆಲ್ ಅಂತ ಹೇಳ್ತೀವಿ. ಅಂದ್ರೆ ಮಾರು ಅಂತಕ್ಕಂಥದ್ದನ್ನ ಇಲ್ಲಿ ಬಳಕೆಯನ್ನು ಮಾಡ್ತೀವಿ. ಸೆಲ್ ಅಂತಕ್ಕಂಥದ್ದು ಮಾರು. ಹೌದಾ? ಇಟ್ಸ್ ಅ ವೆರಿ ಸಿಂಪಲ್. ಇನ್ನು ಇದನ್ನು ನಾವು ವಾಕ್ಯದಲ್ಲಿ ನಾವು ಬಳಕೆಯನ್ನು ಮಾಡಬೇಕಾದಾಗ ಯಾವ ರೀತಿ? ಉದಾಹರಣೆಗೆ The man had to sell off his house to pay off his debits. ನೋಡಿ ಏನಿದೆ ಇಲ್ಲಿ? ದ ಮ್ಯಾನ್ ಹ್ಯಾಡ್ ಟು ಸೆಲ್ ಆಫ್ ಹೀಸ್ ಹೌಸ್ ಟು ಪೇ ಆಫ್ ಹೀಸ್ ಡೆಬಿಟ್ಸ್. ಇಟ್ಸ್ ಮೀನ್ಸ್, ಇದರ ಅರ್ಥ ಏನಪ್ಪಾ ಅಂತಂದಾಗ ಕನ್ನಡದಲ್ಲಿ, ಆ ವ್ಯಕ್ತಿ ತನ್ನ ಸಾಲವನ್ನು ತೀರಿಸಲು ಮನೆಯನ್ನು ಮಾರಬೇಕಾಯಿತು. ಏನು? ಆ ವ್ಯಕ್ತಿ ತನ್ನ ಸಾಲವನ್ನು ತೀರಿಸಲು ಮನೆಯನ್ನು ಮಾರಬೇಕಾಯಿತು ಅಂತಕ್ಕಂಥದನ್ನ ಈ ಒಂದು ಅರ್ಥವನ್ನು ಈ ವಾಕ್ಯವು ಕೊಡುತ್ತದೆ. ಏನು? ದ ಮ್ಯಾನ್ ಹ್ಯಾಡ್ ಟು ಸೆಲ್ ಆಫ್ ಹಿಸ್ ಹೌಸ್ ಟು ಪೇ ಆಫ್ ಹಿಸ್ ಡೆಬಿಟ್ಸ್ ಅಂತಕ್ಕಂಥದ್ದು. ಹೌದಾ? ಇದಕ್ಕೆ ಆ ವ್ಯಕ್ತಿ ತನ್ನ ಸಾಲವನ್ನು ತೀರಿಸಲು ಮನೆಯನ್ನು ಮಾರಬೇಕಾಯಿತು ಅನ್ನುವ ಒಂದು ಅರ್ಥವನ್ನು ಈ ವಾಕ್ಯವು ಕೊಡುತ್ತದೆ. Next, come to the next point is the serial. What difference between these words? So this one already you have heard about this serial. So what difference between serial? So this one serial means a staple food. It means ಆಹಾರ ಅಂತ ಹೇಳ್ತೀವಿ ನಾವು. ಪ್ರಧಾನವಾಗಿರ್ತಕ್ಕಂಥ ಆಹಾರಕ್ಕೆ, ಆಹಾರ ಧಾನ್ಯಕ್ಕೆ ನಾವು ಏನಂತ ಹೇಳ್ತೀವಿ? ಸಿರಿಯಲ್ ಅಂತ ಹೇಳ್ತೀವಿ. ಹೌದಾ? ಆ ಸಿರಿಯಲ್ ಅಂತಕ್ಕಂಥದಕ್ಕೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ನೋಡಿ, wheat. ಹೌದಾ? wheat is a cereal. ನೋಡಿ, ಸೀರಿಯಲ್ ಅಂತಕ್ಕಂಥದ್ದು ಇದೆ ಇಲ್ಲಿ, ಸೀರಿಯಲ್. ಹೌದಾ? wheat is a cereal. ಹೌದಾ? ಇದು ಗೋಧಿಯು ಏಕದಳ ಧಾನ್ಯ ಅಂತ ಹೇಳ್ತೀವಿ ನಾವು. ಹೌದಾ? wheat ಮೀನ್ಸ್ ಗೋಧಿ. ಹೌದಾ? wheat ಮೀನ್ಸ್ ಏನು? ಗೋಧಿ ಅಂತ ಹೇಳ್ತೀವಿ. ಈ ಗೋಧಿಯು ಏನಪ್ಪ ಅಂತಂದ್ರೆ ಏಕದಳ ಧಾನ್ಯವಾಗಿದೆ ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ. ಹೌದಾ? ಇದರ ಅರ್ಥವನ್ನು ಇದು ಕೊಡುತ್ತದೆ. ಇನ್ನೊಂದು ಸೀರಿಯಲ್ಗೆ ಸಂಬಂಧಪಟ್ಟಂಗ ಇದು ಒಂದು ಏನು ಮೀನಿಂಗ್ ಕೊಡ್ತೈತಪ್ಪ ಅಂತಂದಾಗ ನೋಡಿ, ಎ ಪ್ರೋಗ್ರಾಮ್ that
is telecast in installments 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 regularly ಅಂತ ಹೇಳ್ತೀವಿ. ಏನು, ಎ ಪ್ರೋಗ್ರಾಮ್ ದ್ಯಾಟ್ ಈಸ್ ಟೆಲಿಕಾಸ್ಟ್ ಇನ್ ಇನ್ಸ್ಟಾಲ್ಮೆಂಟ್ಸ್ ರೆಗ್ಯುಲರ್ಲಿ. ಅಂದ್ರೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ ನಾವು, ಹಂತ ಹಂತವಾಗಿ ನಿಯಮಿತವಾಗಿ ಪ್ರಸಾರವಾಗುವ ಕಾರ್ಯಕ್ರಮ ಅಂತ ಹೇಳ್ತೀವಿ ನಾವು. ಅದೇ ಈಗ ಪ್ರೋಗ್ರಾಮ್ಗ ಏನು ಟೆಲಿಕಾಸ್ಟಲ್ಲಿ ಏನು ಸಾಕಷ್ಟು ಧಾರಾವಾಹಿಗಳನ್ನ ನೋಡ್ತಿರಲ್ಲ, ಅದಕ್ಕೆ ಸೀರಿಯಲ್ ಅಂತ ಹೇಳ್ತೀವಿ ನಾವು. ಹೌದಾ, ಸೀರಿಯಲ್ಗೆ ಒಂದು ಎಕ್ಸಾಂಪಲನ್ನು ನಾವು ನೋಡಿದಾಗ, ಇದಕ್ಕೊಂದು ಉದಾಹರಣೆ ನೋಡಿದಾಗ ಏನು ಬರ್ತೈತಿಪ್ಪ ಅಂತಂದಾಗ ನೋಡಿ, this is one of the longest running serial on this channel. ನೋಡಿ, ಇಲ್ಲಿ ಸೀರಿಯಲ್ ಅಂತಕ್ಕಂಥದ್ದು ಬಂತು. ಹೌದಾ, ಸೀರಿಯಲ್ ಅಂತಕ್ಕಂಥದ್ದು ಅರ್ಥವನ್ನು ನೋಡಿದ್ದೀವಿ. ಹೌದಾ, ಈ ಒಂದು ವಾಕ್ಯದ ಅರ್ಥ ಏನಪ್ಪ ಅಂತಂದಾಗ, ಈ ಚಾನಲ್ನಲ್ಲಿ ದೀರ್ಘಕಾಲ ನಡೆಯುವ ಧಾರಾವಾಹಿ ಇದಾಗಿದೆ. ಯಾವುದಾಗಿರ್ಬೋದು, ಎನಿ ಸೀರಿಯಲ್. ಹೌದಾ, ದಿಸ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ರನ್ನಿಂಗ್ ಸೀರಿಯಲ್ ಆನ್ ದಿಸ್ ಚಾನಲ್. ಇಟ್ ಮೀನ್ಸ್ ಈ ಚಾನಲ್ನಲ್ಲಿ ದೀರ್ಘಕಾಲ ನಡೆಯುವ ಧಾರಾವಾಹಿ ಇದಾಗಿದೆ ಅಂತಕ್ಕಂಥದನ್ನ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ಸೆಷನ್ ಡಿಸ್ಕಷನ್ ಆನ್ ರಿಮೈನಿಂಗ್ ಆಫ್ ಕನ್ಫ್ಯೂಸಿಂಗ್ ವರ್ಡ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.